ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಶ್ರೀ ಗೀತಾ ಮಾಹಾತ್ಮ್ಯಂ. ಧರೋವಾಚ ಭಗವನ್ ಪರಮೇಶಾನ ಭಕ್ತಿರವ್ಯಭಿಚಾರಿಣೀ ಪ್ರಾರಬ್ಧಂ ಭುಜ್ಯಮಾನಸ್ಯ ಕಥಂ ಭವತಿ ಹೇ ಪ್ರಭೋ. ಭೂದೇವಿಯು ಹೇಳಿದಳು, ಹೇ ಪ್ರಭುವೇ, ಪರಮೇಶ್ವರನೇ, ಭಗವಂತನೇ, ಪ್ರಾರಬ್ಧವನ್ನು ಅನುಭವಿಸುತ್ತಿರುವ ನರನಿಗೆ ಅವ್ಯಭಿಚಾರಿಯಾದ ಭಕ್ತಿಯು ಹೇಗೆ ಉಂಟಾಗುತ್ತದೆ? ಶ್ರೀ ವಿಷ್ಣುರ್ವಾಚ ಪ್ರಾರಬ್ಧಂ ಭುಜ್ಯಮಾನೋ ಹಿ ಗೀತಾಭ್ಯಾಸರತತ್ಸದಾ ಸಮುಕ್ತಃ ಸ ಸುಖೀ ಲೋಕೆ ಕರ್ಮಣಾ ನೋಪಲಿಪ್ಯತೆ. ಶ್ರೀ ವಿಷ್ಣುವು ಹೇಳಿದನು, ಮನುಷ್ಯನು ಪ್ರಾರಬ್ಧವನ್ನು ಅನುಭವಿಸುತ್ತಿದ್ದರೂ ಸಹ ಭಗವದ್ಗೀತೆಯನ್ನು ಸದಾ ಅಭ್ಯಾಸ ಮಾಡುತ್ತಿದ್ದರೆ ಲೋಕದಲ್ಲಿ ಸುಖವಾಗಿರುತ್ತಾನೆ. ಅವನಿಗೆ ಕರ್ಮ ಬಂಧನವು ಉಂಟಾಗುವುದಿಲ್ಲ. ಅವನೇ ಮುಕ್ತನಾಗಬಲ್ಲನು. ಮಹಾಪಾಪಾತಿ ಪಾಪಾನಿ ಗೀತಾಧ್ಯಾನಂ ಕರೋತಿ ಚೇತ್ ಕ್ವಚಿತ್ ಸ್ಪರ್ಶಂ ನ ಕುರ್ವಂತಿ ನಳಿನೀದಲಮಂಬುವತ್. ಯಾರೇ ಆಗಲಿ ಗೀತಾಧ್ಯಾನವನ್ನು ಮಾಡಿದ್ದೇ ಆದರೆ ಹೇಗೆ ತಾವರೆ ಎಲೆಗೆ ನೀರು ಅಂಟುವುದಿಲ್ಲವೋ ಹಾಗೆ ಮಹಾಪಾಪಗಳೂ ಸಹ ಅವನನ್ನು ಸ್ವಲ್ಪವೂ ಸ್ಪರ್ಶಿಸುವುದಿಲ್ಲ. ಗೀತಾಯಾಃ ಪುಸ್ತಕಂ ಯತ್ರ ಯತ್ರ ಪಾಠ ಪ್ರವರ್ತತೆ ತತ್ರ ಸರ್ವಾಣಿ ತೀರ್ಥಾನಿ ಪ್ರಯಾಗಾದೀನಿ ತತ್ರ ವೈ. ಎಲ್ಲಿ ಗೀತೆಯ ಪುಸ್ತಕವಿರುವುದೋ ಮತ್ತು ಎಲ್ಲಿ ಗೀತಾ ಪಾರಾಯಣವಿರುವುದೋ ಅಲ್ಲಿ ಪ್ರಯಾಗವೇ ಮೊದಲಾದ ಎಲ್ಲ ತೀರ್ಥಗಳು ನೆಲೆಸಿರುವವು. ಸರ್ವೇ ದೇವಾಶ್ಚ ಋಷಯಃ ಯೋಗಿನಃ ಪನ್ನಗಾಶ್ಚ ಯೇ ಗೋಪಾಲಾ ಗೋಪಿಕಾ ವಾಪಿ ನಾರದೋದ್ಧವ ಪಾರ್ಷದೈಃ. ಗೀತೆ ಇರುವಲ್ಲಿ ಎಲ್ಲ ದೇವತೆಗಳೂ, ಋಷಿಗಳು, ಯೋಗಿಗಳು, ಪನ್ನಗರು, ಗೋಪಾಲರು, ಗೋಪಿಕೆಯರು, ನಾರದ, ಉದ್ಧವ ಪಾರ್ಷದರು ಮುಂತಾದವರೆಲ್ಲರ ಸಹವಾಸ ದೊರಕುತ್ತದೆ. ಸಹಾಯೋ ಜಾಯತೆ ಶೀಘ್ರಂ ಯತ್ರ ಗೀತಾ ಪ್ರವರ್ತತೆ ಯತ್ರ ಗೀತಾ ವಿಚಾರಶ್ಚ ಪಠನಂ ಪಾಠನಂ ಶ್ರುತಂ ತತ್ರಾಹಂ ನಿಶ್ಚಿತಂ ಪೃಥ್ವೀ ನಿವಸಾಮಿ ಸದೈವ ಹಿ. ಹೇ ಪೃಥ್ವಿಯೇ, ಯಾರು ಗೀತಾ ಪಾರಾಯಣ, ಅಧ್ಯಯನ, ಪ್ರವಚನ, ಶ್ರವಣಗಳನ್ನು ಮಾಡುವರೋ ಅಂತಹ ಸ್ಥಳಗಳಲ್ಲಿ ನಾನು ಸದಾ ವಾಸಿಸುವೆನು. ಗೀತಾಶ್ರಯೇಹಂ ತಿಷ್ಠಾಮಿ ಗೀತಾ ಮೇ ಚೋತ್ತಮಂ ಗೃಹಂ ಗೀತಾ ಜ್ಞಾನಮುಪಾಶ್ರಿತ್ಯ
त्रीन् लोकान् पालयाम्यहम्. ನಾನು ಗೀತೆಯನ್ನು ಆಶ್ರಯಿಸಿದ್ದೇನೆ. ಗೀತೆಯೇ ನನ್ನ ಉತ್ತಮ ನಿವಾಸ ಸ್ಥಾನ. ಗೀತೆಯಲ್ಲಿ ಹೇಳಿರುವ ಜ್ಞಾನದಿಂದಲೇ ನಾನು 3 ಲೋಕಗಳನ್ನೂ ಪರಿಪಾಲಿಸುತ್ತೇನೆ. ಗೀತಾ ಮೇ ಪರಮಾ ವಿದ್ಯಾ ಬ್ರಹ್ಮರೂಪಾನ ಸಂಶಯಃ ಅರ್ಧಮಾತ್ರಾಕ್ಷರಾ ನಿತ್ಯಾ ಸಾ ನಿರ್ವಾಚ್ಯ ಪದಾತ್ಮಿಕಾ. ಬ್ರಹ್ಮಸ್ವರೂಪವು, ಓಂಕಾರ ಸ್ವರೂಪವು, ಅನಿರ್ವಾಚ್ಯವೂ ಶಾಶ್ವತವೂ ಆದ ಗೀತೆಯೇ ಪರಮಶ್ರೇಷ್ಠವಾದ ವಿದ್ಯೆಯಾಗಿದೆ. ಈ ವಿಷಯದಲ್ಲಿ ಸಂಶಯವಿಲ್ಲ. ಚಿದಾನಂದೇನ ಕೃಷ್ಣೇನ ಪ್ರೋಕ್ತಾ ಸ್ವಮುಖತೋರ್ಜುನಂ ವೇದತ್ರಯೀ ಪರಾನಂದ ತತ್ವಾರ್ಥಜ್ಞಾನ ಸಂಯುತ. 3 ವೇದಗಳ ಸಾರವು ಪರಮಾನಂದದಾಯಕವು, ತತ್ವಾರ್ಥ ಜ್ಞಾನದಿಂದಲೂ ಕೂಡಿರುವ ಗೀತೆಯನ್ನು ಚಿದಾನಂದ ಸ್ವರೂಪನಾದ ಸ್ವಯಂ ಶ್ರೀಕೃಷ್ಣನೇ ಅರ್ಜುನನಿಗೆ ಬೋಧಿಸಿದನು. ಯೋಷ್ಟಾದಶ ಜಪೇನ್ನಿತ್ಯಂ ನರೋ ನಿಶ್ಚಲಮಾನಸಃ ಜ್ಞಾನಸಿದ್ಧಿಂ ಸಲಭತೆ ತತೋ ಯಾತಿ ಪರಂ ಪದಂ. ನಿಶ್ಚಲವಾದ ಮನಸ್ಸಿನಿಂದ ನಿತ್ಯವೂ 18 ಅಧ್ಯಾಯಗಳನ್ನು ಪಾರಾಯಣ ಮಾಡುವವನು ಜ್ಞಾನಸಿದ್ಧಿಯನ್ನು ಪಡೆದು ಮೋಕ್ಷವನ್ನೂ ಪಡೆಯುತ್ತಾನೆ. ಪಾಠೇ ಸಮರ್ಥ ಸಂಪೂರ್ಣೇ ತತೋರ್ಧಂ ಪಾಠಮಾಚರೇತ್ ತದಾ ಗೋದಾನಜಂ ಪುಣ್ಯಂ ಲಭತೆ ನಾತ್ರ ಸಂಶಯಃ. ಸಂಪೂರ್ಣವಾಗಿ ಗೀತೆಯನ್ನು ಪಠಣ ಮಾಡಲು ಅಸಮರ್ಥನಾದವನು ಅದರ ಅರ್ಧವನ್ನಾದರೂ ಮಾಡಿದರೆ ಗೋದಾನ ಮಾಡಿದ ಪುಣ್ಯವನ್ನು ಪಡೆಯುತ್ತಾನೆ. ತ್ರಿಭಾಗಂ ಪಠಮಾನಸ್ತು ಗಂಗಾ ಸ್ನಾನ ಫಲಂ ಲಭೇತ್ ಷಡಂಶಂ ಜಪಮಾನಸ್ತು ಸೋಮಯಾಗ ಫಲಂ ಲಭೇತ್. ಗೀತೆಯ 6 ಅಧ್ಯಾಯಗಳನ್ನು ಪಠಿಸಿದವನು ಗಂಗಾ ಸ್ನಾನ ಮಾಡಿದ ಪುಣ್ಯ ಫಲವನ್ನು, 3 ಅಧ್ಯಾಯಗಳನ್ನು ಪಠಿಸಿದವನು ಸೋಮಯಾಗ ಮಾಡಿದ ಫಲವನ್ನು ಪಡೆಯುತ್ತಾನೆ. ಏಕಾಧ್ಯಾಯಂ ತು ಯೋ ನಿತ್ಯಂ ಪಠತೆ ಭಕ್ತಿ ಸಂಯುತಃ ರುದ್ರಲೋಕಮವಾಪ್ನೋತಿ ಗಣೋ ಭೂತ್ವಾ ವಸೇಚ್ಚಿರಂ. ಭಕ್ತಿಯಿಂದ ನಿತ್ಯವೂ ಗೀತೆಯ 1 ಅಧ್ಯಾಯ ಪಠಿಸುವವನು ರುದ್ರನ ಗಣನಾಗಿ ಶಿವಲೋಕದಲ್ಲಿ ಚಿರಕಾಲ ವಾಸಿಸುತ್ತಾನೆ. ಅಧ್ಯಾಯಂ ಶ್ಲೋಕಪಾದಂ ವಾ ನಿತ್ಯಂ ಯಃ ಪಠತೆ ನರಃ ಸಯಾತಿ ನರತಾಂ ಯಾವತ್ ಮನ್ವಂತರಂ ವಸುಂದರೇ. ಎಲೆ ಭೂದೇವಿಯೇ, ಗೀತೆಯ 1 ಅಧ್ಯಾಯವನ್ನಾಗಲಿ 1 ಶ್ಲೋಕವನ್ನಾಗಲಿ ನಿತ್ಯವೂ ಜಪಿಸುವವನು ಮನ್ವಂತರ ಕಾಲ ಮನುಷ್ಯ ಜನ್ಮ ಹೊಂದಿರುತ್ತಾನೆ. ಗೀತಾಯಾ ಶ್ಲೋಕದಶಕಂ ಸಪ್ತಪಂಚಚತುಷ್ಟಯಂ
द्वौ त्रिनेकं तदर्धं वा श्लोकानां यः पठेन्नरः चन्द्रलोकमवाप्नोति वर्षाणामयुतं ध्रुवम् गीतापाठसमायुक्तः मृतो ಮಾನುಷತಾಂ ವ್ರಜೇತ್. ಗೀತೆಯ 10, 7, 5, 4, 2, 3, 1 ಇಲ್ಲವೇ ಅರ್ಧ ಶ್ಲೋಕವನ್ನಾಗಲಿ ಪಠಿಸುವವನು 10,000 ವರ್ಷಗಳ ಕಾಲ ಸ್ಥಿರವಾಗಿ ಚಂದ್ರಲೋಕದಲ್ಲಿ ವಾಸಿಸುತ್ತಾನೆ. ಅವನು ಅಮರನಾಗುವನು. ಗೀತಾಭ್ಯಾಸಂ ಪುನಃ ಕೃತ್ವಾ ಲಭತೆ ಮುಕ್ತಿಮುತ್ತಮಾಂ ಗೀತೇತ್ಯುಚ್ಚಾರ ಸಂಯುಕ್ತಃ ಮ್ರಿಯಮಾಣೋ ಗತಿಂ ಲಭೇತ್. ಗೀತಾಭ್ಯಾಸವನ್ನು ಪುನಃ ಪುನಃ ಮಾಡುವವನು ಮುಕ್ತಿಗೆ ಅರ್ಹನಾಗುತ್ತಾನೆ. ಮರಣಕಾಲದಲ್ಲಿ ಗೀತೆಯನ್ನುಚ್ಚರಿಸಿದರೆ ಉತ್ತಮ ಗತಿ ಲಭಿಸುತ್ತದೆ. ಗೀತಾರ್ಥಶ್ರವಣಾಸಕ್ತಃ ಮಹಾಪಾಪಯುತೋಪಿ ವಾ ವೈಕುಂಠಂ ಸಮವಾಪ್ನೋತಿ ವಿಷ್ಣುನಾ ಸಹ ಮೋದತೆ. ಯಾರಾದರೂ ಕೇವಲ ಗೀತೆಯ ಅರ್ಥವನ್ನು ಕೇಳುವುದರಲ್ಲಿ ಮಾತ್ರ ಆಸಕ್ತನಾಗಿದ್ದರೂ ಸಹ ಅವನು ಮಹಾಪಾಪಿಯಾಗಿದ್ದರೂ ಕೂಡ ಅವನು ವೈಕುಂಠವನ್ನು ಸೇರಿ ವಿಷ್ಣುವಿನ ಜೊತೆ ವಾಸಿಸುತ್ತಾನೆ. ಗೀತಾರ್ಥಂ ಧ್ಯಾಯತೆ ನಿತ್ಯಂ ಕೃತ್ವಾ ಕರ್ಮಾಣಿ ಭೂರಿಶಃ ಜೀವನ್ಮುಕ್ತಃ ಸ ವಿಜ್ಞೇಯಃ ದೇಹಾಂತೆ ಪರಮಂ ಪದಂ. ಸತ್ಕರ್ಮಗಳನ್ನು ಮಾಡುತ್ತಾ ಗೀತೆಯ ಅರ್ಥವನ್ನು ನಿತ್ಯವೂ ಅನುಸಂಧಾನ ಮಾಡುವವನು ಜೀವನ್ಮುಕ್ತನಾಗುವನು. ಗೀತಾಮಾಶ್ರಿತ್ಯ ಬಹವಃ ಭೂಭುಜೋ ಜನಕಾದಯಃ ನಿರ್ಧೂತಕಲ್ಮಷಾಲೋಕೆ ಗೀತಾಯಾತಾಃ ಪರಂ ಪದಂ. ಗೀತೆಯನ್ನಾಶ್ರಯಿಸಿ ಜನಕರಂತಹ ಅನೇಕ ರಾಜರ್ಷಿಗಳು ಪಾಪಗಳನ್ನು ಕಳೆದುಕೊಂಡು ಪರಮ ಪದವಿಯನ್ನೈದಿದ್ದಾರೆ. ಗೀತಾಯಾಃ ಪಠನಂ ಕೃತ್ವಾ ಮಾಹಾತ್ಮ್ಯಂ ನೈವ ಯಃ ಪಠೇತ್ ವೃಥಾ ಪಾಠೋ ಭವೇತ್ ತಸ್ಯ ಶ್ರಮ ಏವ ಯುದಾರತಃ. ಗೀತಾ ಪಠಣ ಮಾಡಿ ಈ ಗೀತಾ ಮಹಾತ್ಮೆ ಓದದಿದ್ದರೆ ಅವನ ಶ್ರಮವೆಲ್ಲ ವ್ಯರ್ಥವೆನ್ನಲಾಗಿದೆ. ಏತನ್ಮಾಹಾತ್ಮ್ಯ ಸಂಯುಕ್ತಂ ಗೀತಾಭ್ಯಾಸಂ ಕರೋತಿ ಯಃ ಸತತ್ಫಲಮವಾಪ್ನೋತಿ ದುರ್ಲಭಾಂ ಗತಿಮಾಪ್ನುಯಾತ್. ಈ ಮಹಾತ್ಮೆಯೊಂದಿಗೆ ಗೀತೆಯನ್ನು ಪಠಿಸಿದವನು ಮೇಲಿನ ಫಲಗಳನ್ನು ಪಡೆಯುವನು. ಸೂತ ಉವಾಚ ಮಾಹಾತ್ಮ್ಯಮೇತದ್ಗೀತಾಯಾಃ ಮಯಾ ಪ್ರೋಕ್ತಂ ಸನಾತನಂ ಗೀತಾಂತೆ ಚ ಪಠೇದ್ಯಸ್ತು ಯದುಕ್ತಂ ತತ್ಫಲಂ ಲಭೇತ್. ಸೂತನು ಹೇಳಿದನು,
ಸನಾತನವಾದ ಈ ಗೀತಾ ಮಹಾತ್ಮೆಯನ್ನು ಗೀತಾ ಪಠನದ ನಂತರ ಓದುವವನು ಆಯಾ ಫಲಗಳನ್ನು ಪಡೆಯುವನು. ಏತೆ ಶ್ರೀ ವಾರಾಹ ಪುರಾಣೇ ಧರಾಯೈ ವಿಷ್ಣುನಾ ಪ್ರೋಕ್ತಂ ಶ್ರೀ ಗೀತಾ ಮಾಹಾತ್ಮ್ಯಂ ಸಂಪೂರ್ಣಂ. ಹೀಗೆ ಶ್ರೀ ವರಾಹ ಪುರಾಣದಲ್ಲಿರುವ ಶ್ರೀ ಮಹಾವಿಷ್ಣುವಿನಿಂದ ಭೂದೇವಿಗೆ ಹೇಳಲ್ಪಟ್ಟ ಶ್ರೀ ಗೀತಾ ಮಹಾತ್ಮೆಯು ಸಂಪೂರ್ಣವಾಯಿತು.